ಸ್ಟಾರ್ಟ್. ಮನುವಿನಿಂದ 20 ತಲೆಮಾರುಗಳ ಬಳಿಕ ಶಿವನಾಶ್ವನ ಮಗನಾದ ಮಾಂಧಾತನು ಅಯೋಧ್ಯೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಿದನು. ಮಾಂಧಾತನ ಬಳಿಕ ಬಂದವರಲ್ಲಿ ಹರಿಶ್ಚಂದ್ರನು ಅತ್ಯಂತ ಪ್ರಸಿದ್ಧನು. ಮಾಂಧಾತ ಅವರಲ್ಲಿ ಪ್ರಸಿದ್ಧನಾಗಿರ್ತಾನೆ. ಕೋಪಕ್ಕೆ ಹೆಸರಾದ ವಿಶ್ವಾಮಿತ್ರನ ಪರೀಕ್ಷೆಗೆ ಗುರಿಯಾದ ಹರಿಶ್ಚಂದ್ರನು ಸತ್ಯಕ್ಕಾಗಿ ಸಕಲವನ್ನು ತೊರೆದು ಸತ್ಯಕ್ಕೋಸ್ಕರ ಸಕಲವನ್ನು ಬಿಟ್ಟು ಸ್ಮಶಾನವಾಸಿಯಾದ. ಸುಂಕ ಕೊಡದ ತನ್ನ ಮಗನ ಸಂಸ್ಕಾರಕ್ಕಾಗಿ ಅವಕಾಶ ಕೊಡದ ಅವನು ವಿಶ್ವಾಮಿತ್ರನ ಪರೀಕ್ಷೆಯಲ್ಲಿ ಪಾರಾಗಿ ಅಯೋಧ್ಯೆಯ ಸಿಂಹಾಸನವನ್ನು ಪುನಃ ಅಲಂಕರಿಸಿದ. ಸಮುದ್ರವನ್ನು ಸಾಗರವನ್ನಾಗಿಸಿದ ಸಗರ ಮತ್ತು ಅವನ ಮಕ್ಕಳು ಅಯೋಧ್ಯೆಯ ರಾಜರೇ. ಅಂಶುಮಂತ, ದಿಲೀಪ, ಭಗೀರಥ, ರಘು, ಅಜ, ದಶರಥ ಮುಂತಾದ ಋಷಿಗಳನ್ನು ಈ ನಗರ ಕಂಡಿದೆ. ಈ ಮಾಲಿಕೆಯಲ್ಲಿ 65ನೇಯವನು ಪ್ರಭು ರಾಮಚಂದ್ರ. ಮಾನವ ಇತಿಹಾಸದಲ್ಲಿ ಅಯೋಧ್ಯೆಯನ್ನಾಳಿದ ಅರಸರಿಗೆ ಸರಿಸಾಟಿಯಾದವರು ಅಪರೂಪವೆಂದೇ ಹೇಳಬಹುದು. ಮಹಾಭಾರತದ ಯುದ್ಧದ ಸಮಯದಲ್ಲಿ ಬೃಹದ್ಭಾವು ಅಯೋಧ್ಯೆಯ ರಾಜನಾಗಿದ್ದನು. ಅವನು ಯುದ್ಧದಲ್ಲಿ ಅಭಿಮನ್ಯುವಿನ ಬಾಣಕ್ಕೆ ತುತ್ತಾದನು. ಅಯೋಧ್ಯೆಯು ಜೈನ ಪಂಥದವರಿಗೂ ಪರಮ ಶ್ರದ್ಧಾ ಕೇಂದ್ರ. ಜೈನರ 24 ತೀರ್ಥಂಕರರಲ್ಲಿ 22 ಮಂದಿ ಸೂರ್ಯವಂಶಜರು. ಪ್ರಥಮ ತೀರ್ಥಂಕರನಾದ ಋಷಭದೇವ ಅಥವಾ ಆದಿನಾಥನು ಅಯೋಧ್ಯೆಯ ರಾಜನಾದ ನಾಭಿಯ ಮಗನು. ಅಜಿತ, ಅಭಿನಂದನ, ಸುಮತಿ, ಅನಂತ ಮತ್ತು ಅಚಲ ಎಂಬ ತೀರ್ಥಂಕರರು ಜನಿಸಿದ್ದು ಅಯೋಧ್ಯೆಯಲ್ಲಿಯೇ. ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯ ಬಳಿಯಲ್ಲಿ ಎಂದು ಜೈನ ಗ್ರಂಥಗಳಲ್ಲಿ ಇದೆ. ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಜೈನರ ಹೃದಯದಲ್ಲಿ ಅಪೂರ್ವ ಸ್ಥಾನ ಗಳಿಸಿದೆ. ಬೌದ್ಧ ಧರ್ಮವು ಮತ್ತು ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಾಗ ಅಯೋಧ್ಯೆಯು ಸಾಕೇತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಬುದ್ಧಗಯದಲ್ಲಿ ಸಿದ್ಧಾರ್ಥನು ಜ್ಞಾನೋದಯ ಪಡೆದು ಬುದ್ಧನಾದ. ಕಾಶಿ ಸಮೀಪದ ಸಾರನಾಥದಲ್ಲಿ ಬುದ್ಧನ ಮೊದಲ ಪ್ರವಚನ ನಡೆಯಿತು. ಹೀಗೆ ಮಗಧ ಮತ್ತು ಕಾಶಿಯ ಪುಣ್ಯಭೂಮಿಯಲ್ಲಿ ಬೌದ್ಧ ಧರ್ಮ ಜನಿಸಿತು. ಆದರೆ ಅದಕ್ಕೆ ಪೋಷಣೆ ಸಿಕ್ಕಿದ್ದು ಕೋಸಲದಲ್ಲಿ. ಕೋಸಲದ ರಾಜನಾಗಿದ್ದ ಪ್ರಸೇನಜಿತ್ ಮತ್ತು ಮಹಾದಾನಿ ವಿಶಾಖ ಇವರಿಬ್ಬರಿಂದ ಬೌದ್ಧ ಧರ್ಮ ಇನ್ನಷ್ಟು ವ್ಯಾಪಕವಾಯಿತು. ಜ್ಞಾನೋದಯದ ನಂತರ ಭಗವಾನ್ ಬುದ್ಧನು 50 ವರ್ಷ ಜೀವಿಸಿದ್ದ. ನಮ್ಮ ದೇಶದ ಸಂತರು, ಸನ್ಯಾಸಿಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ, ಅಂದರೆ ವರ್ಷ ಋತುವಿನಲ್ಲಿ ಚಾತುರ್ಮಾಸ್ಯ ವ್ರತವನ್ನು ನಡೆಸುತ್ತಾರೆ. ಭಗವಾನ್ ಬುದ್ಧನು ಇಲ್ಲಿ 25 ಚಾತುರ್ಮಾಸಗಳನ್ನು, ಶ್ರಾವಸ್ತಿಯಲ್ಲಿ 16 ಚಾತುರ್ಮಾಸ್ಯ ವ್ರತಗಳನ್ನು ಅಯೋಧ್ಯೆಯಲ್ಲೂ ನಡೆಸಿದನು. ಬೌದ್ಧ ಭಿಕ್ಷುಗಳ ಬದುಕಿಗೆ ಸಂಬಂಧಿಸಿದ ವಿಧಿ ನಿಷ್ಠೆಗಳ ರಚನೆ ಆದದ್ದು ಅಯೋಧ್ಯೆಯಲ್ಲಿಯೇ. ಚೀನಿ ಯಾತ್ರಿಕರಾದ ಪಾಹಿಯಾನ್ ಮತ್ತು ಹ್ಯೂಯನ್ ಸಾಂಗರು ಅಯೋಧ್ಯೆಯನ್ನು ಸಂದರ್ಶಿಸಿದ್ದಾರೆ. ಹ್ಯೂಯನ್ ಸಾಂಗನ ಕಾಲದಲ್ಲಿ
ಅಯೋಧ್ಯೆಯಲ್ಲಿ 20 ಸಂಘರಾಮಗಳಿದ್ದವು. ಹೀನಯಾನ ಮತ್ತು ಮಹಾಯಾನ ಪಂಥಗಳಿಗೆ ಸೇರಿದ ಸುಮಾರು 3000 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮತ್ತು ಅಸಂಗ ಮತ್ತು ವಸುಬಂಧು ಎಂಬ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಅಧ್ಯಯನ ನಡೆಸುತ್ತಿದ್ದರು. ಅಯೋಧ್ಯೆಯ ಮಣಿಪ್ರಭಾತ ಎಂಬಲ್ಲಿ ಕುಳಿತು ಬುದ್ಧನು ಪ್ರವಚನ ಮಾಡುತ್ತಿದ್ದ. ಅಲ್ಲಿ ಅಶೋಕನ ಕಾಲದ ಒಂದು ಸ್ತೂಪವಿದೆ. ಸಂಸ್ಕೃತದ ಪ್ರಸಿದ್ಧ ಕವಿ, ನಾಟಕಕಾರ ಮತ್ತು ದಾರ್ಶನಿಕನಾದ ಅಶ್ವಘೋಷ ಅಯೋಧ್ಯೆಯ ನಿವಾಸಿ. ಅವನು ಬುದ್ಧಚರಿತ ಮತ್ತು ಸೌಂದರ್ಯಾನಂದ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. 1ನೇ ಶತಮಾನದಲ್ಲಿ ಸಾಮ್ರಾಟ ಕಾನಿಷ್ಕನ ಕಾಲದಲ್ಲಿ ಕಾಶ್ಮೀರದಲ್ಲಿ ಏರ್ಪಡಿಸಿದ್ದ ದ್ವಿತೀಯ ಬೌದ್ಧ ಸಂಗಾಯನದ ಅಧ್ಯಕ್ಷತೆಯ ಸನ್ಮಾನವು ಅಶ್ವಘೋಷನಿಗೆ ದೊರೆತಿತ್ತು. ಚೀನಾ ಯಾತ್ರಿಕನಾದ ಹುಯನ್ಸಾಂಗನ ಮಾತಿನಲ್ಲಿ ಹೇಳುವುದಾದರೆ, ಜಗತ್ತಿಗೆ 4 ಸೂರ್ಯರು ಬೆಳಕು ನೀಡುತ್ತಿದ್ದಾರೆ. ಅವರೆಂದರೆ ಅಶ್ವಘೋಷ, ಆರ್ಯದೇವ, ನಾಗಾರ್ಜುನ ಮತ್ತು ಕುಮಾರಲಬ್ಧ ಎಂಬುವರು. ಅಶ್ವಘೋಷನು ಶ್ರೇಷ್ಠ ಗಾಯಕ. ಅವನು ಹಾಡುವಾಗ ಕುದುರೆಗಳು ಮೇಯುವುದನ್ನು ನಿಲ್ಲಿಸುತ್ತಿದ್ದವಂತೆ. ಆದ್ದರಿಂದ ಬೌದ್ಧ ದೀಕ್ಷೆ ಪಡೆದ ಬಳಿಕ ಅವನಿಗೆ ಅಶ್ವಘೋಷ ಎಂದು ಹೆಸರಾಯಿತು. ಬೌದ್ಧ ಧರ್ಮದ ಜ್ಞಾನಕೋಶ ಎಂದು ಪರಿಗಣಿಸಲಾಗಿರುವ ಅಭಿಧರ್ಮಕೋಶ ಎಂಬ ಗ್ರಂಥವು ಅಯೋಧ್ಯೆಯಲ್ಲಿ ರಚಿಸಲ್ಪಟ್ಟಿದೆ. ಇಂದಿಗೂ ಅಯೋಧ್ಯೆಯಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಅವಶೇಷಗಳಿವೆ. ಸಿಖ್ ಪಂಥ ಸ್ಥಾಪಕ ಶ್ರೀ ನಾನಕ ದೇವ ಹಾಗೂ ಅಮರದಾಸ್, ತೇಜ್ ಬಹದ್ದೂರ್, ಗುರು ಗೋವಿಂದ ಸಿಂಗ್ ಮುಂತಾದ ಸಿಖ್ ಗುರುಗಳು ಅಯೋಧ್ಯೆಯನ್ನು ಸಂದರ್ಶಿಸಿದ್ದಾರೆ. ಗುರುನಾನಕರಿಗೆ ಅಯೋಧ್ಯೆಯಲ್ಲಿರುವಾಗಲೇ ದೈವ ಸಾಕ್ಷಾತ್ಕಾರ ಆಯಿತೆಂದು ಹೇಳುತ್ತಾರೆ. ಅವರಿಗೆ ಬ್ರಹ್ಮದರ್ಶನವಾದ ಸ್ಥಳದಲ್ಲಿ ಬ್ರಹ್ಮಕುಂಡವಿದ್ದು ಒಂದು ಗುರುದ್ವಾರವನ್ನು ಕಟ್ಟಿಸಿದ್ದಾರೆ. ಗುರು ತೇಜ್ ಬಹದ್ದೂರ್ ಮತ್ತು ಗೋವಿಂದ ಸಿಂಗರು ಕೆಲವು ದಿನಗಳ ಅಯೋಧ್ಯೆಯಲ್ಲಿ ತಂಗಿದ್ದರು. ಈ ಕಾರಣಗಳಿಂದ ಅಯೋಧ್ಯೆ ಸಿಖ್ಖರಿಗೂ ಶ್ರದ್ಧಾ ಕೇಂದ್ರ. ಭಗವಾನ್ ವಿಷ್ಣುವಿನ ಶೀರ್ಷ ಸ್ಥಾನದಂತಿರುವ ಅಯೋಧ್ಯೆಯು ಮತ್ಸ್ಯಾಕಾರದಲ್ಲಿದೆ ಎಂದು ಸ್ಕಂದ ಪುರಾಣದಲ್ಲಿದೆ. ಶ್ರೀರಾಮನ ಕಾಲದಲ್ಲಿ ಅಯೋಧ್ಯೆಯು 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲದ ಒಂದು ಮಹಾನಗರವಿತ್ತು. ವ್ಯವಸ್ಥಿತವಾದ ಮಾರುಕಟ್ಟೆ, ಗಗನಚುಂಬಿ ಕಟ್ಟಡಗಳು, ವಿಶಾಲವಾದ ರಾಜಬೀದಿಗಳು, ಬಲಿಷ್ಠವಾದ ಶಸ್ತ್ರಸಜ್ಜಿತ ಸೇನೆ, ಕೋಟೆಯಿಲ್ಲದ ಅರ್ಥವ್ಯವಸ್ಥೆ, ದುಃಖ ದೈನ್ಯಗಳಿಂದ ಮುಕ್ತವಾದ ದೇಶಭಕ್ತ ಪ್ರಜಾಕೋಟಿ, ಒಟ್ಟಿನಲ್ಲಿ ದೇವದುರ್ಲಭವಾದ ನಗರ. ಸಂತ ತುಳಸಿದಾಸರು ಅಯೋಧ್ಯೆಯ ಕುರಿತು ಹೇಳುವಾಗ ವೇದ ಪುರಾಣಗಳು
ವೈಕುಂಠ ನಗರದ ವರ್ಣನೆ ಮಾಡಿದ್ದರೂ ಅಯೋಧ್ಯೆಯಂಥ ಹೆಚ್ಚಿನ ಆನಂದ ಇನ್ನೆಲ್ಲೂ ನನಗೆ ಸಿಗದು ಎಂದಿದ್ದಾರೆ. ಬೌದ್ಧ ಧರ್ಮದ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆಯೇ ಅಯೋಧ್ಯೆಯು ಜೀರ್ಣಾವಸ್ಥೆಯನ್ನು ತಲುಪಿತು. ಪುನಃ ಇದನ್ನು ಜೀರ್ಣೋದ್ಧಾರ ಮಾಡಿ ಕೀರ್ತಿ ರಾಜ ವಿಕ್ರಮಾದಿತ್ಯನಿಗೆ ಸಲ್ಲುತ್ತದೆ. ಗುಪ್ತರ ಕಾಲದಲ್ಲೂ ಅಯೋಧ್ಯೆಗೆ ರಾಜಧಾನಿಯ ಗೌರವ ನೀಡಲಾಗಿತ್ತು. ಅಯೋಧ್ಯೆಯ ಮೇಲೆ ಅನೇಕ ಸಲ ಮುಸ್ಲಿಮರ ಆಕ್ರಮಣ ಆಗಿದೆ. ಕ್ರಿಸ್ತಶಕ 1193ರಲ್ಲಿ ಮಹಮ್ಮದ್ ಬಿನ್ ಘೋರಿಯೋ ಅಯೋಧ್ಯೆಯನ್ನು ಆಕ್ರಮಿಸಿಕೊಂಡನು. ನಂತರ 1856ರಲ್ಲಿ ಬ್ರಿಟಿಷರು ವಶಪಡಿಸಿಕೊಳ್ಳುವವರೆಗೂ ಇದು ಮುಸ್ಲಿಂ ಶಾಸಕರ ವಶದಲ್ಲೇ ಇತ್ತು. ಬಿಡು